ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಗೋಷ್ಠಿಯ ನಿರ್ದೇಶಕರೇ ಸಹ ಉಪನ್ಯಾಸಕರಂಥ ಪದ್ಮಮ್ಮನವರೇ, ಎಲ್ಲ ಸೋದರ ಸೋದರಿಯರೇ, ನಮ್ಮ ಥಿಯಾಸಫಿಯಲ್ಲಿ ನಾವು 3 ಸಿದ್ಧಾಂತಗಳಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಅವೆಂದರೆ ಸಂಸರಣ ನಿಯಮ, ಅಂದರೆ ವಿಕಾಸ. ಪ್ರಪಂಚದಲ್ಲಿರುವ ಎಲ್ಲ ಜೀವರಾಶಿಗಳಲ್ಲಿ ನಾವು ಬೇಡ ಅಂದರೂ ಬೇಕು ಅಂದರೂ ಪ್ರತಿ ಅಣುವಿನಲ್ಲಿಯೂ ವಿಕಾಸ ನಡೆಯುತ್ತಿದೆ. ನಮ್ಮಲ್ಲಿ ಬೀಜ ರೂಪದಲ್ಲಿರುವ ದೈವಾಂಶವನ್ನು ಬೆಳೆಸಿಕೊಂಡು ಪರಮಾತ್ಮನಲ್ಲಿ ಒಂದಾಗುವುದೇ ಸಂಸರಣೆಯ ಉದ್ದೇಶ. ಎರಡನೆಯದು ಪುನರ್ಜನ್ಮ. ನಾವು ಒಂದೇ ಜನ್ಮದಲ್ಲಿ ಪರಿಪೂರ್ಣರಾಗಲು ಸಾಧ್ಯವಿಲ್ಲ. ಆದ ಕಾರಣ ಅನೇಕ ಜನ್ಮಗಳನ್ನು ಎತ್ತಿಕೊಂಡು ಈ ಭೂಮಿ ಮೇಲೆ ಅನುಭವಗಳ ಪಾಠವನ್ನು ಕಲಿತು ದೇವರಂತೆ ಪರಿಪೂರ್ಣರಾಗಲು ಈ ಪುನರ್ಜನ್ಮಗಳ ಅವಶ್ಯಕತೆ ಇದೆ. ಮೂರನೇದು ಏನಪ್ಪ ಅಂದರೆ ಕರ್ಮ ನಿಯಮ. ಕರ್ಮ ಏನಂದರೆ ನಮ್ಮಲ್ಲಿ ಮನುಷ್ಯನಲ್ಲಿ ತಿಳುವಳಿಕೆ ವ್ಯಾಪ್ತಿಯು ಹೆಚ್ಚಾದಂತೆಲ್ಲ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನಾವು ವಾಸಿಸುವ ಈ ಪ್ರಪಂಚದಲ್ಲಿ ಎಲ್ಲವೂ ಪ್ರಕೃತಿ ನಿಯಮಕ್ಕನುಸಾರವಾಗಿ ನಡೆಯುತ್ತಿದೆ ಎಂಬುದು. ಇನ್ನೊಂದು ವಿಷಯವೇನೆಂದರೆ ಮನುಷ್ಯನು ಪ್ರಕೃತಿ ನಿಯಮಗಳನ್ನು ಅರ್ಥ ಮಾಡಿಕೊಂಡಷ್ಟು, ಕಂಡುಹಿಡಿದಷ್ಟು ಆ ನಿಯಮಗಳಿಗೆ ಅಧೀನನಾಗದೆ ತನ್ನ ಬೆಳವಣಿಗೆಗೆ ಆ ನಿಯಮಗಳನ್ನೇ ಉಪಯೋಗಿಸ್ಕೊಂಡು ಬೆಳೀತಾನೆ ಅಂತಕ್ಕಂಥದ್ದು. ಮನುಷ್ಯನಿಗೆ ಕೆಲಸಗಳು ಹೇಗೆ ಹುಟ್ಕೊಳ್ತವೆ? ಈ ಕೆಲಸ ನಮ್ಗೆ ಹೇಗೆ ಹುಟ್ಕೊಳ್ತವೆ? ನಮಗೊಂದು ಆಸೆ ಆಗುತ್ತೆ. ಅದು ಆಸೆ ಅಂತೂ ಕೆಲಸ ಆಗಬೇಕಾದ್ರೆ ಮತ್ತೆ ಯೋಚನೆ ಮಾಡುತ್ತೆ. ಯೋಚನೆ ಮತ್ತು ಸ್ಥೂಲ ರೂಪದಲ್ಲಿ ಕೆಲಸ ಮಾಡುತ್ತೆ. ಇದು ನಮ್ಮ ಜೀವಿತ 3 ಲೋಕಗಳಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ನಮ್ಮದು ಜೀವಿತ ಒಂದೇ ಲೋಕದಲ್ಲ, 3 ಲೋಕದಲ್ಲೂ ನಡೀಬೇಕು. ಮೊದಲು ನಮ್ಮ ಕಾಮದೇಹದಲ್ಲಿ ಆಸೆ ಉಟ್ಕೋಬೇಕು, ಮತ್ತು ನಮ್ಮ ಮನೋದೇಹದಲ್ಲಿ ಅದು ಯೋಚನೆ ಆಗಿ ಯಾವ ರೀತಿ ಅದನ್ನು ಮಾಡಬೇಕು ಅಂತ ಅದಕ್ಕೆ ಯೋಜನೆ ಮಾಡಬೇಕು, ಮತ್ತು ಸ್ಥೂಲ ದೇಹದಲ್ಲಿ ಆ ಕೆಲಸವನ್ನು ಮಾಡೋದು. ವಿಜ್ಞಾನದ ಆಧುನಿಕ ಸಂಶೋಧನೆಗಳ ಪ್ರಕಾರ ಈ ಪ್ರಪಂಚವು ಚೈತನ್ಯದ ಒಂದು ರೂಪ. ಈ ಪ್ರಪಂಚ ಎಲ್ಲನೂ ಒಂದು ಶಕ್ತಿ, ಚೈತನ್ಯದ ಒಂದು ರೂಪ. ಎಲೆಕ್ಟ್ರಾನ್ ಎಂಬುದು ಚೈತನ್ಯದ ಗೂಡು. ಸೂರ್ಯನು ಹಾಗೆಯೇ ಅದರ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಚೈತನ್ಯದ ರೂಪವು ಸದಾ ಬದಲಾಗುತ್ತಾ ಇರುತ್ತದೆ. ಇದೇ ಚಲನಶಕ್ತಿಯು ಬೆಳಕಾಗಿ ಮಾರ್ಪಾಟು ಹೊಂದುತ್ತದೆ, ಅಥವಾ ಶಾಖವಾಗಿ ಆಗುತ್ತದೆ, ಅಥವಾ ವಿದ್ಯುತ್ ಶಕ್ತಿಯಾಗುತ್ತದೆ. ಉತ್ಪಾದನೆಯಾದ ಶಕ್ತಿಯನ್ನು ನಾಶ ಮಾಡಲು ಆಗುವುದಿಲ್ಲ. ನಾವು ಏನೇ ಶಕ್ತಿಯನ್ನು ಉತ್ಪಾದನೆ ಮಾಡ್ತೇವೆ ಅಂದರೆ ಅದನ್ನು ನಾಶ ಮಾಡೋಕ್ಕಾಗಲ್ಲ, ಅದನ್ನು ಮಾರ್ಪಾಟು ಮಾಡಿಕೊಳ್ಬೇಕು. ಮನುಷ್ಯನು ಕೂಡ ಇಂಥ ಒಂದು ಚೈತನ್ಯದ ಭಂಡಾರ. ಏನು ವಿಶ್ವದಲ್ಲಿ ಯಾವ ರೀತಿ ಚೈತನ್ಯ ತುಂಬಿದೆಯೋ ಮನುಷ್ಯನಲ್ಲೂ ಅಂಥದ್ದೇ ಚೈತನ್ಯ ತುಂಬಿದೆ. ಇರೋದು ಚೈತನ್ಯದ ಭಂಡಾರ. ಅವನ ಭಂಡಾರ ಹೆಂಗೆ ಬರುತ್ತಪ್ಪ ಅಂದರೆ ಆಹಾರದ ರೂಪದಲ್ಲಿ ಆ ಚೈತನ್ಯವನ್ನು ತೆಗೆದುಕೊಳ್ತಾನೆ. ಅವನು ಕರ್ಮೇಂದ್ರಿಯಗಳ ಮಾಡುವ ಕೆಲಸಗಳಿಗಾಗಿ ಆ ಚೈತನ್ಯವನ್ನು ಮಾರ್ಪಾಟು ಮಾಡ್ಕೊಳ್ತಾನೆ. ಏನು ಶಕ್ತಿ ಉತ್ಪತ್ತಿಯಾಗುತ್ತೋ ಅದನ್ನು ನಾಶ ಮಾಡೋಕ್ಕಾಗಲ್ಲ, ಅದನ್ನು ನಾವು ನಮ್ಮ ಕೆಲಸಗಳಿಗೆ ನಾವು ಮಾರ್ಪಾಟು ಮಾಡ್ಕೊಳ್ತೇವೆ. ಇತರರಿಗೆ ಸಹಾಯ ಮಾಡಲು ಅವನ ಶಕ್ತಿಯನ್ನು ಉಪಯೋಗಿಸಿದರೆ ಅದು ಒಳ್ಳೆಯ ಕೆಲಸ, ಕರ್ಮ ಅಂತ ಅರ್ಥ ಮಾಡ್ಕೊಳ್ತೇವೆ. ನಾವು ಮೊಟ್ಟ ಮೊದಲು ಅದು ಒಳ್ಳೆಯ ಕೆಲಸ, ಅದು ನಾವು ಬೇರೆಯವ್ರಿಗೆ ತೊಂದರೆ ಮಾಡಿದ್ರೆ ಅದು ಕೆಟ್ಟ ಕೆಲಸ ಅಂತ ಅನಿಸ್ಕೊಳ್ತದೆ. ನಾವು ಕರ್ಮವನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಮೊಟ್ಟ ಮೊದಲು ಅದು ಒಂದು ವಿಧವಾದ ಶಕ್ತಿ ಎಂಬುದನ್ನು, ಅದು ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ತಿಳ್ಕೊಳ್ಬೇಕು. ಈ ಕರ್ಮ ಅಂದರೆ ಒಂದು ವಿಧವಾದ ಶಕ್ತಿ, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕಂತನ ನಾವು ತಿಳ್ಕೊಳ್ಬೇಕು. ಆ ಶಕ್ತಿಯ ಕಾರ್ಯಕ್ಷೇತ್ರವಾದ ಕಣ್ಣಿಗೆ ಕಾಣುವ ಪ್ರಪಂಚದ್ದಾಗಿರ್ಬೋದು, ಅಥವಾ ಭಾವನಾ ಕ್ಷೇತ್ರವಾದ ಕಾಮಲೋಕದ್ದಾಗಿರ್ಬೋದು, ಅಥವಾ ಯೋಚನಾ ಕ್ಷೇತ್ರವಾದ ಮನೋಲೋಕದ್ದಾಗಿರ್ಬೋದು. ಈ 3 ಬಗೆಯ ಶಕ್ತಿಗಳನ್ನು ನಾವು ಜೀವನ ವ್ಯಾಪಾರದಲ್ಲಿ ಉಪಯೋಗಿಸ್ತಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನು ತಾನೇ ಪ್ರತ್ಯೇಕವಾದ ವ್ಯಕ್ತಿಯಲ್ಲ. ನಾವೊಬ್ಬರೇ ಪ್ರತ್ಯೇಕವಾದ ವ್ಯಕ್ತಿಯಲ್ಲ. ನಾವು ಅನೇಕ ಕೋಟಿ ಜನರನ್ನು ಒಳಗೊಂಡ ವಿಶ್ವ ಕುಟುಂಬದಲ್ಲಿ ಅವನು ಒಂದು ಅಂಶ. ನಾವು ಏನಿದು ಕೋಟಿ ಕೋಟಿ ಜನಗಳಿದ್ದಾರಲ್ಲ, ಈ ವಿಶ್ವ ಕುಟುಂಬದಲ್ಲಿ ನಾವು ಒಂದು ಅಂಶ. ಆದುದರಿಂದ ಅವನ ಪ್ರತಿಯೊಂದು ಭಾವನೆ, ಯೋಚನೆ, ಕರ್ಮವು ವಿಶ್ವ ಕುಟುಂಬಕ್ಕೆ ಸೇರಿದ್ದು. ಆದ್ದರಿಂದ ನಾವು ವಿಶ್ವ ಕುಟುಂಬಕ್ಕೆ ಒಂದು ಅಂಶ. ಆದ್ದರಿಂದ ನಮ್ಮ ಯೋಚನೆಗಳು, ಭಾವನೆಗಳು, ನಮ್ಮ ಕೆಲಸಗಳು ಎಲ್ಲನೂ ವಿಶ್ವ ಕುಟುಂಬಕ್ಕೆ ಸೇರಿದ್ದು. ಒಬ್ಬೊಬ್ಬ ವ್ಯಕ್ತಿಯ ಮೇಲೂ
ಪರಿಣಾಮವನ್ನು ಉಂಟು ಮಾಡುತ್ತದೆ. ಈ ರೀತಿಯಲ್ಲಿ ಇತರರಿಗೆ ಸಹಾಯ ಮಾಡುವಂತೆ ಅಥವಾ ಅಡ್ಡಿ ಮಾಡುವಂತೆ ಅವನ ಶಕ್ತಿಯನ್ನು ಬಳಸಿದಂತೆಲ್ಲ ಅದರಿಂದ ಉಂಟಾಗುವ ಪ್ರತಿಕ್ರಿಯೆಯನ್ನು ಅವನು ಅನುಭವಿಸಬೇಕಾಗುತ್ತೆ. ನಾವು ಅಂಶ ಆದ್ದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಇತರರಿಗೆ ನಾವು ತೊಂದರೆ ಮಾಡ್ತೇವೆ ಅಥವಾ ಸಹಾಯ ಮಾಡ್ತೇವೋ ಅದ್ರ ಮೇಲೆ ನಮಗೂ ಸಹಾಯ ಆಗುತ್ತೆ ಅಥವಾ ತೊಂದರೆ ಆಗುತ್ತೆ. ಅವ್ರು ಬೇರೆಯವರಿಗೆಲ್ಲ ನಮಗೂ ಆಗುತ್ತೆ. ತನ್ನ ಶಕ್ತಿಯನ್ನು ಸ್ವಾರ್ಥ ಹಾಗೂ ಇತರರಿಗೆ ತೊಂದರೆಯನ್ನುಂಟು ಮಾಡಿದರೆ ಅದನ್ನು ಕೆಟ್ಟ ಕೆಲಸವೆಂದು ಕರೆಯುತ್ತೇವೆ. ತಾನು ಬದುಕಿರುವ ತನಕ ಮನುಷ್ಯ ಹೀಗೆ ಚೈತನ್ಯವನ್ನು ಮಾರ್ಪಾಟು ಮಾಡುತ್ತಲೇ ಇರುತ್ತಾನೆ. ಚೈತನ್ಯವನ್ನು ಸ್ವೀಕರಿಸುತ್ತಾನೆ ಮತ್ತು ಹೊರಕ್ಕೆ ಬಿಡುತ್ತಾನೆ, ಒಳ್ಳೆಯ ಅಥವಾ ಕೆಟ್ಟ ಕೆಲಸಗಳ ರೂಪದಲ್ಲಿ. ಇಂದ್ರಿಯ ಗೋಚರ ಪ್ರಪಂಚವಲ್ಲದೆ ಕಣ್ಣಿಗೆ ಕಾಣದ ಪ್ರಪಂಚವನ್ನು ಗಣನೆಗೆ ತಿಳ್ಕೋಬೇಕು. ನಾವು ಇಂದ್ರಿಯ ಗೋಚರವಾಗಿರ್ತ ಪ್ರಪಂಚದಲ್ಲಿ ಈ ಕೆಲಸಗಳು ನಡೀತಾ ಇದೆ, ನಾವೇ ಒಂದು ಶಕ್ತಿ ಒಂದು ಮಾರ್ಪಾಟು ಮಾಡ್ತೇವೆ ಅಂತಲ್ಲ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಪ್ರಪಂಚದಲ್ಲಿಯೂ ಇದನ್ನು ನಾವು ಗಮನಿಸಬೇಕು. ಒಂದು ಬಾರಿ ಸುಮ್ಮನೆ ನಮ್ಮ ಕಣ್ಣುರೆಪ್ಪೆಯನ್ನು ಬಡಿಯುವುದರಿಂದ ಪ್ರಪಂಚದಲ್ಲಿರುವ ಶಕ್ತಿ ಸಮುದಾಯಕ್ಕೆ ಒಂದು ಹೊಸ ಅಂಶವನ್ನು ಸೇರಿಸಿ ಅದರ ಸ್ವರೂಪದಲ್ಲಿ ಒಂದು ಬದಲಾವಣೆಯನ್ನು ಉಂಟು ಮಾಡುತ್ತೇವೆ. ನೋಡಿ, ನಾವು ಬರೀ ಬಾಯಲ್ಲಿ ಕೈಯಲ್ಲಿ ಯೋಚನೆ ಕಾಮದೇಹದಲ್ಲಿ ಮಾಡೋ ಕೆಲಸಗಳೆಲ್ಲ ನಾವು ಕಣ್ಣುರೆಪ್ಪೆ ಹೊಡೆದ್ರೂ ಈ ಒಂದು ಅಂಶ ಈ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಶಕ್ತಿ ಸಮುದಾಯದಲ್ಲಿ ಸೇರಿ ಅಲ್ಲೊಂದು ಬದಲಾವಣೆಯನ್ನು ಉಂಟು ಮಾಡುತ್ತೆ. ಆಲೋಚನೆಗಳು ಪ್ರಕೃತಿಯಲ್ಲಿ ಸದಾ ಅಸ್ತಿತ್ವದಲ್ಲಿರುವು. ನೀವು ಸೃಷ್ಟಿಸುವ ಪ್ರತಿಯೊಂದು ಆಲೋಚನೆಯು ವಿಶ್ವದಲ್ಲಿ ಶಾಶ್ವತವಾಗಿ ಮತ್ತು ಎಂದೆಂದಿಗೂ ಒಂದು ನಿರ್ದಿಷ್ಟ ಅಚ್ಚನ್ನು ಅಚ್ಚೊತ್ತುತ್ತಿರ್ತವೆ. ನಾವು ಮಾಡ್ತಕ್ಕಂಥ ಪ್ರತಿ ಯೋಚನೆಯನ್ನು ಶಾಶ್ವತವಾಗಿದ್ದು ಅವು ಅಚ್ಚೊತ್ತುತ್ತಿರ್ತವೆ. ಶಿವ, ಕೃಷ್ಣ, ರಾಮ, ಬುದ್ಧ ಇವರೆಲ್ಲರಲ್ಲೂ ಮೂಡಿದ ಪ್ರತಿಯೊಂದು ಆಲೋಚನೆಯು ಇನ್ನೂ ಜೀವಂತವಾಗಿದೆ, ಅಸ್ತಿತ್ವದಲ್ಲಿದೆ. ನೋಡಿ, ಅವರು ಎಷ್ಟೋ ಯುಗಗಳಾಯಿತು ಹೋಗಿ, ಆದ್ರೂ ಅವ್ರು ಮೂಡಿಸ್ತಕ್ಕಂಥ ಆಲೋಚನೆಗಳು ಇನ್ನೂ ಜೀವಂತವಾಗಿದೆ, ಅಸ್ತಿತ್ವದಲ್ಲಿದೆ. ಅದೇ ರೀತಿ ನಮ್ಮ ಆಲೋಚನೆಗಳೂ ಎಲ್ಲ ಕೆಲಸ ಮಾಡುತ್ತೆ. ಆದ್ದರಿಂದ ನಾವು ಆಲೋಚನೆ ಮಾಡುವಾಗ ಯೋಚನೆ ಮಾಡಬೇಕು. ಮೊದಲು ಥಿಂಕ್ ಬಿಫೋರ್ ಇಂಕ್ ಅಂತ ಇದ್ರು, ಈಗ ಥಿಂಕ್ ಬಿಫೋರ್ ಥಾಟ್ ಬಿಫೋರ್ ಥಿಂಕ್ ಅಂತಾರೆ. ಯೋಚನೆ ಮಾಡೋಕ್ಕೆ ಮೊದಲು ನೀವು ಯೋಚನೆ ಮಾಡಿ ಅಂತ. ಬೆಟ್ಟದಿಂದ ಹರಿಯುವ ನೀರಿನ ಹಾಗೆ ಮನಸ್ಸು ನಿರ್ಮಲವಾಗಿರಬೇಕು, ಅದೇ ಪ್ರಸನ್ನತೆ. TH ಗ್ರೀನ್ ಹೇಳುವಂತೆ ನಮ್ಮಲ್ಲಿ ಅನೇಕರಿಗೆ ಒಳ್ಳೊಳ್ಳೆಯ ಉದ್ದೇಶಗಳು ಬರುತ್ತೆ, ಆದರೆ ಅವು ನಮ್ಮ ಮಾತಿನಲ್ಲಿ ಪರಿವರ್ತನೆವಾಗ್ತಾ ಇದೆ. ನಮಗೆಲ್ರಿಗೂ ಒಳ್ಳೆ ಉದ್ದೇಶಗಳಿದೆ, ನಾವೆಲ್ಲ ಏನೇನೋ ಅಂದ್ಕೊಳ್ತೇವೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ, ಪ್ರಪಂಚಕ್ಕೆ ಉದ್ಧಾರ ಮಾಡಬೇಕು, ಸೇವೆ ಮಾಡಬೇಕು ಅಂದ್ಕೊಳ್ತೇವೆ. ಆದರೆ ಅದು ಮಾತಿನಲ್ಲಿ ಕೊಂಡ್ಕೊಳ್ತಾ ಇದ್ದೇವೆ, ಅದು ಕೃತಿಯಲ್ಲಿ ಬರ್ತಾ ಇಲ್ಲ. ಕರ್ಮವು ಮಾನವನ ಜೀವನದ ಆಧಾರ. ಕರ್ಮವು ದೈಹಿಕ ರೂಪ ಮತ್ತು ಮಾನಸಿಕ ರಚನೆಗೆ ಶಕ್ತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಈ ಕರ್ಮ ನಮ್ಮ ಜೀವನಕ್ಕೆ ಆಧಾರನೇ ಕರ್ಮ. ಇದು ನಮ್ಮ ರೂಪ ಮತ್ತು ಮಾನಸಿಕ ರಚನೆಗೆ ಶಕ್ತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಕರ್ಮವು ಜೀವನಕ್ಕೆ ಅಡಿಪಾಯವಿದ್ದಂತೆ. ಅಡಿಪಾಯ ನಿರ್ಮಿಸ್ತದೆ. ಈ ಕರ್ಮ ನಮ್ಮ ಜೀವನಕ್ಕೆ ಒಂದು ಅಡಿಪಾಯ, ಫೌಂಡೇಶನ್ ನಿರ್ಮಿಸುತ್ತದೆ. ಆ ಅಡಿಪಾಯವಿಲ್ಲದೆ ಅಸ್ತಿತ್ವವಿರುವುದಿಲ್ಲ. ಅಡಿಪಾಯ ಮನೆ ಕಟ್ಟಕ್ಕಾಗಲ್ವಲ್ಲ, ಈ ಒಂದು ಅಡಿಪಾಯ, ಕರ್ಮದ ಒಂದು ಅಡಿಪಾಯ ಇಲ್ಲ ಅಂದರೆ ನಮ್ಮ ಅಸ್ತಿತ್ವನೇ ಇಲ್ಲ. ದೇಹ ಮತ್ತು ನಿಮ್ಮ ಮನಸ್ಸುಗಳು ಒಟ್ಟಿಗೆ ಬಂಧಿಸಲ್ಪಟ್ಟಿರುವುದು ಈ ಕರ್ಮದಿಂದಲೇ. ಕರ್ಮವಿಲ್ಲದೆ ದೇಹವೂ ಇಲ್ಲ, ಮನಸ್ಸು ಇಲ್ಲ. ನೋಡಿ, ನಾವು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ದೇಹನೂ ಇರೋಲ್ಲ, ಮನಸ್ಸು ಇರೋಲ್ಲ. ಕರ್ಮ ಅಂದರೆ ಉಸಿರಾಟೋದು ಒಂದು ಕರ್ಮನೇ. ಇದು ನಿಂತರೆ ನಮ್ಮ ದೇಹ ಇಲ್ಲ, ಮನಸ್ಸಿಲ್ಲ. ಆದ್ದರಿಂದ ವಾಸ್ತವದಲ್ಲಿ ಕರ್ಮ ಒಂದು ಪ್ರಚಂಡ ಸಾಧ್ಯತೆಯಾಗಿದೆ. ಕರ್ಮದಲ್ಲಿ 3 ವಿಧ: ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತ. ಈ ಪ್ರಾರಬ್ಧ ಕರ್ಮ ಅಂದರೆ ನಮ್ಮ ಹಿಂದಿನ ಎಲ್ಲ ಜನ್ಮಗಳಿಂದ ಆರಂಭಿಸಿ ಈ ಜನ್ಮದವರೆಗೂ ಸಂಗ್ರಹಿತವಾದದ್ದು. ಸಂಚಿತ ಕರ್ಮವೆಂದರೆ ಪ್ರಾರಬ್ಧ ಕರ್ಮದ ಪೈಕಿ ವರ್ತಮಾನದಲ್ಲಿ ಈ ಜನ್ಮದಲ್ಲಿ ಪೂರೈಸಬೇಕಾದ ಅಂಶ. ಆಗಾಮಿ ಕರ್ಮವೆಂದರೆ ಮುಂದೆ ಬರುವಂಥದ್ದು. ಮನುಷ್ಯನು ಅನುಭವಿಸಬೇಕಾದ ಕಷ್ಟ ಸುಖಗಳನ್ನು ಜಾಣತನದಿಂದ ಅಥವಾ ಎಚ್ಚರಿಕೆಯಿಂದ ಕರ್ಮದೇವಗಳು ನಿರ್ಣಯಿಸಿ ಅವನಿಗೆ ಈ ಜನ್ಮದಲ್ಲಿ ಎಷ್ಟು ಅನುಭವಕ್ಕೋ ಅಷ್ಟು ಮಾತ್ರ ಕರ್ಮ ಫಲವನ್ನು ಕೊಡ್ತಾರೆ. ಇಲ್ಲೇನು ಜಾಸ್ತಿ ಕಷ್ಟ ಕೊಡೋಲ್ಲ. ಕಷ್ಟ ಕೊಟ್ಟರೆ ಅವ್ನು ಮುಂದೆ ಬೆಳವಣಿಗೆ ಕಷ್ಟ ಆಗುತ್ತೆ, ಹೊರೆ ಆಗ್ತದೆ ಅಂಥೇಳಿ ಕಷ್ಟ ಕಡಿಮೆನೇ ಕೊಡ್ತಾರೆ, ಸುಖ ಜಾಸ್ತಿನೇ ಕೊಡ್ತಾರೆ. ಆದರೆ ನಾವು ಅದನ್ನು ಕಷ್ಟವಾಗಿ ಮಾಡಿಕೊಂಡಿದ್ದೇವೆ.
ನಾವು ಹೀಗೆ ಏನಾಗಿದೆಯೋ ಅದು ನಮ್ಮ ಹಿಂದಿನ ಜನ್ಮಗಳ ಕರ್ಮಫಲ. ನಾವಂತೇವಲ್ಲ, ಅಯ್ಯೋ ಇದು ನನ್ನ ಕರ್ಮನಪ್ಪ ಅಂತೇವೆ ಏನಾದರೂ ಕಷ್ಟ ಬಂದಾಗ. ಆದರೆ ಅದು ಕರ್ಮ ಅಂತ ನಾವು ಗೊಣಗಾಡ್ತೇವೆ, ಅದನ್ನು ನಾವು ಗೊಣಗುಡ್ತೇವೆ, ಅದನ್ನು ನಾವು ಸಂತೋಷವಾಗಿ ಸ್ವೀಕರಿಸೋದಿಲ್ಲ. ನಾವು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ, ನಮ್ಮ ದೊಡ್ಡ ದೊಡ್ಡ ಮಹರ್ಷಿಗಳು, ರಮಣ ಮಹರ್ಷಿಗಳಾಗಿರ್ಬೋದು, ನಮ್ಮ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಚಿನ್ಮಯರಾಗಿರ್ಬೋದು, ಎಲ್ರಿಗೂ ಕಾಯಿಲೆ ಇತ್ತು ಅಂತ ನಾವು ಕೇಳಿದ್ದೇವೆ. ಆದರೆ ಅವ್ರ ಕಾಯಿಲೆ ಇತ್ತು ಅಂತ ಯಾವಾಗೂ ಕೊರಗಲಿಲ್ಲ. ಅವ್ರ ಕಾಯಿಲೆ ಇದ್ದಿದ್ದು ಅವ್ರ ದೇಹಕ್ಕೆ, ಅವರ ಮನಸ್ಸಿಗಲ್ಲ, ಅವರ ಆತ್ಮಕ್ಕಲ್ಲ. ಆತ್ಮ ಆನಂದ ಸ್ವರೂಪಿ, ಅದಕ್ಕೆ ಅವ್ರು ಆನಂದವಾಗೇ ಇದ್ದರು. ಯಾರೂ ನಮ್ಮ ಕಾಯಿಲೆ ಇದೆ ಅಂತ ಕೊರಗಲಿಲ್ಲ. ನಾವೇನು ಮಾಡ್ತೇವೆ, ಅವ್ನ ಕಾಯಿಲೆ ಬಂದಾಗ ಕೊರಗ್ತೇವೆ. ಕೊರಗಬಾರ್ದು, ಅದನ್ನು ಸಂತೋಷವಾಗಿ ತೀರಿಸ್ಬೇಕು. ತೀರಿಸ್ಬೇಕಿದ್ರೆ ಅಷ್ಟು ಕರ್ಮ ಮುಗೀತು ಅಂತ. ಈಗ ಸಾಲ ತಗೊಳ್ತೇವೆ, ಆ ಸಾಲ ಕೊಟ್ಬಿಟ್ರೆ ನಮ್ಗೆ ಎಷ್ಟು ನೆಮ್ಮದಿ ಆಗುತ್ತೆ, ಓ ತೀರಿಸ್ನಪ್ಪ ಅಂತ ಆರಾಮಾಗಿರ್ತೀವಿ. ಇಲ್ಲಾಂದರೆ ಸಾಲ ಕೊರಿತಾ ಇರ್ತದೆ. ಈ ಕರ್ಮನೂ ಅಷ್ಟೇ, ಇದನ್ನು ತೀರಿಸ್ಬಿಟ್ರೆ ಆದಷ್ಟು ನಮ್ಮ ಭಾರ ಕಡಿಮೆ ಆಗಿ ನಾವು ಆರಾಮಾಗಿರ್ಬೋದು. ಅದನ್ನು ನಾವು ಗೊಣಗಾಡದೆ ಅದನ್ನು ಇದು ಮಾಡಬಾರ್ದು. ಇದೆಲ್ಲ ನಾವೇ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಮಗೇನೇ ಈಗ ಅನುಭವಿಸ್ತಾ ಇದ್ದೇವೋ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಪಡ್ಕೊಂಡು ಬಂದಿರತಕ್ಕಂಥ ಭಾಗ್ಯ, ನಾವೇ ಕೇಳ್ಕೊಂಡು ಬಂದಿರೋದು. ಇದು ಅವರಾಗ ಏನು ಕರ್ಮದೇವಸ್ಥರು ಕೊಡಲಿಲ್ಲ, ನಾವು ಕೇಳ್ಕೊಂಡು ಬಂದಿರೋದ್ರಲ್ಲಿ ಹೆಚ್ಚಿಗೆ ಸುಖ ಕೊಟ್ಟು ಕಡಿಮೆ ಕಷ್ಟ ಕೊಟ್ಟಿದ್ದಾರೆ. ದೈವಿ ನಿಯಮಗಳು ಕದಲದೆ ದಾರಿ ತಪ್ಪದೆ ಯಾವಾಗಲೂ ಏಕಪ್ರಕಾರವಾಗಿ ಕೆಲಸ ಮಾಡುವ ಸಂಗತಿಯನ್ನು ನಮ್ಮ ಯೋಚನೆಗಳಿಗೂ ನಾವು ಆಚರಿಸುವ ನೀತಿಗಳಿಗೂ ಅನ್ವಯಿಸಬಹುದು. ಪುರಾತನವಾದ ಮತ ಸಿದ್ಧಾಂತಗಳು, ಕೆಲವು ನವೀನ ಮತಗಳು ಈ ಸಂಗತಿಯನ್ನು ಬೋಧಿಸುವು. ಇದರಿಂದ ಮನುಷ್ಯನು ತನ್ನ ಮುಂದಿನ ಸ್ಥಿತಿಗೆ ತಾನೇ ಕಾರಣಕರ್ತನೆಂಬುದು ನಿಜವಾದ ಸಂಗತಿ ಎಂದು ತಿಳಿಯಬಹುದು. ನಾವು ಇಚ್ಛಿಸಿದಂತೆ ಮುಂದಕ್ಕೆ ನಾವು ಆಗಬಹುದು. ಕರ್ಮವಿಧಿಗೆ ಸಹಾಯಕಾರಿಯಾದ 3 ದೈವಿ ನಿಯಮಗಳಿರ್ತವೆ. ಅವ್ಯಾವಪ್ಪ ಅಂದರೆ, ಯೋಚನೆಯು ಮನುಷ್ಯನ ಶೀಲ ಸ್ವಭಾವವನ್ನು ನಿರ್ವಹಿಸುವುದು ಅಂತ, ಅಂದರೆ ಮನದಂತೆ ಮಾನವ. ಎರಡನೇದು, ಆಸೆ ಅಥವಾ ಇಚ್ಛೆಯು ನಿಮ್ಮನ್ನು ನೀವು ಅಪೇಕ್ಷಿಸುವ ವಸ್ತುವನ್ನು ಒಟ್ಟಿಗೆ ಸೇರಿಸುವುದು. ಮೂರನೇದು, ನೀವು ಮಾಡುವ ಕೆಲಸಗಳಿಂದ ಇತರರಿಗಾಗುವ ಸುಖ ದುಃಖಗಳಿಗೆ ಪ್ರತಿಯಾಗಿ ನಿಮಗೂ ಸುಖ ದುಃಖಗಳು ಉಂಟಾಗುವು. ಇದು ಕರ್ಮ ನಿಯಮದ 3 ನಿಯಮಗಳು. ನಮ್ಮ ಆಲೋಚನೆಯಿಂದ ನಮ್ಮ ಒಂದು ಶೀಲ ಸ್ವಭಾವವನ್ನು ನಿರ್ಮಿಸಬಹುದು ಅಂತ. ಈ 3 ನಿಯಮಗಳನ್ನು ಸರಿಯಾಗಿ ಗ್ರಹಿಸಿ ಇವುಗಳನ್ನು ಉಪಯೋಗ ಮಾಡುವ ರೀತಿಯನ್ನು ತಿಳಿದುಕೊಂಡರೆ ಮನುಷ್ಯನ ಮುಂದಿನ ಸ್ಥಿತಿಯನ್ನು ತಾನೇ ಬೇಕಾದಂತೆ ರೂಪಿಸಿಕೊಳ್ಳಬಹುದು. ಇದೇ ನಮ್ಮ ತಿಯಾಸಭೆ 3ನೇ ಮಹಾಸತ್ಯನು ಇದೇ ಹೇಳೋದು. ಪ್ರತಿಯೊಬ್ಬನೂ ತನಗೆ ತಾನೇ ನ್ಯಾಯದಾತನು, ತನ್ನ ಏಳಿಗೆ ಅವನತಿಗೆ ತಾನೇ ಕಾರಣನು, ತನ್ನ ಜೀವಿತ ಪ್ರತಿಫಲ ಶಿಕ್ಷೆ ಇವುಗಳಿಗೆ ತಾನೇ ನಿಯಾಮಕನು. ಯೋಚನೆ ಹೇಗೆ ನಮ್ಮ ಶೀಲ ಸ್ವಭಾವವನ್ನು ನಿರ್ಮಿಸುವುದು ಎಂದು ತಿಳಿಯೋಣ. ಈ ವಚನದ ನಿಜತ್ವವನ್ನು ಪುರಾತನ ಮತ ಸಿದ್ಧಾಂತಗಳ ವಿಮರ್ಶೆಯಿಂದಾಗಲಿ ನಿಮ್ಮ ಸ್ವ ಅನುಭವದಿಂದಾಗಲಿ ಪರೀಕ್ಷಿಸಿ ನೋಡಬಹುದು. ಸ್ವ ಅನುಭವದಿಂದ ಪರೀಕ್ಷಿಸಿ ನೋಡುವುದು ಉತ್ತಮ, ಏಕೆಂದರೆ ಸ್ವ ಅನುಭವವು ನಿಮ್ಮಲ್ಲಿ ಸುಸ್ಥಿರವಾಗಿ ನಿಲ್ಲುವುದು. ಯೋಚನೆಯಿಂದ ಶೀಲ ಸ್ವಭಾವವು ಏರ್ಪಡುವ ಸಂಗತಿಯನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಈಗ ಶೀಲ ಸ್ವಭಾವವನ್ನು ನಮ್ಮ ಯೋಚನೆಗಳಿಂದ ನಾವು ಅದನ್ನು ನಿರ್ಮಿಸ್ಕೋಬೋದು ಅಂತ ಹೇಳ್ತಾರೆ. ಹೆಂಗೆ ಅಂದರೆ, ಈಗ ನೀವು ಸಿಟ್ಟಿನ ಸ್ವಭಾವರಾಗಿರಬಹುದು, ನಮಗೆಲ್ಲರೂ ಅಲ್ಲಿ ಸ್ವಲ್ಪ ಸಿಟ್ಟಿದೆ, ಆದರೆ ನಿಮಗೆ ಸುಲಭವಾಗಿ ಸಿಟ್ಟಿಗೆ ಏರುತ್ತೆ ಎಂಬ ಸಂಗತಿಯು ನಿಮಗೆ ಗೊತ್ತಿರುತ್ತೆ. ನೀವು ಸಿಟ್ಟಿನ ಸ್ವಭಾವರಾದರೆ ನಿಮಗೆ ನಾನು ಎಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಸಿಟ್ಟಿಗೆ ಇರ್ತೇನೆ ಅಂತ ಸಂಗತಿ ನಿಮ್ಗೆ ಗೊತ್ತಿರುತ್ತೆ. ಆ ವಿಷಯವನ್ನು ತಿಳಿದುಕೊಂಡ ಮೇಲೆ ಪುನಃ ಸಂಗತಿಯನ್ನು ಯೋಚಿಸ್ಕೊಡ್ದು. ಯಾವಾಗ ನಾನು ಸಿಟ್ಟಿನ ಸ್ವಭಾವನು ಅಂತ ಯೋಚಿಸ್ಕೊಡ್ದು. ಹಂಗೆ ಯೋಚಿಸ್ತಾ ಇದ್ರೆ ಏನಾಗುತ್ತೆ, ಇನ್ನೂ ಸಿಟ್ಟಿಗೆ ಶಕ್ತಿ ಹೆಚ್ಚುತ್ತೆ. ಅದಕ್ಕೆ ಏನು ಮಾಡಬೇಕು, ಸಿಟ್ಟಿನ ಸ್ವಭಾವವನ್ನು ನಾವು ದೂರ ಮಾಡಬೇಕಂದ್ರೆ ಅದಕ್ಕೆ ವಿರುದ್ಧವಾದ ತಾಳ್ಮೆಯನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೆ ವಿರುದ್ಧವಾದ್ದೇನಪ್ಪ, ತಾಳ್ಮೆ. ಆ ತಾಳ್ಮೆಯನ್ನು ಹೆಂಗೆ ಮಾಡಬೇಕಪ್ಪ ಅಂದರೆ, ಪ್ರತಿದಿನ ಬೆಳಿಗ್ಗೆ ನಾವು ಒಂದು 5 ನಿಮಿಷ ನನ್ನಲ್ಲಿ ತಾಳ್ಮೆ ತುಂಬಿದೆ, ನನ್ನಲ್ಲಿ ತಾಳ್ಮೆ ಮೂರ್ತಿ ರೂಪವಾಗಿದೆ ಅಂತ ನಾವು ಅಂದ್ಕೊಳ್ತಾ ಇರಬೇಕು. ಇದು ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡೋದ್ರಿಂದ ಇದು ಪ್ರತಿದಿನವೂ ಮಾಡಬೇಕು. ಒಂದು ದಿವಸ ಮಾಡಿ ಒಂದು ದಿವಸ ಬಿಟ್ಟರೆ ಆಗೋಲ್ಲ. ಈ ರೀತಿ ಒಂದು ವಾರ ಕಾಲ, ಒಂದು ತಿಂಗಳ ಕಾಲ ನಾವು ಮಾಡ್ತಾಯಿದ್ರೆ ನಮಗೆ ತಾಳ್ಮೆ ಬಂದು ಸಿಟ್ಟಿನ ಸ್ವಭಾವ ಕಡಿಮೆ ಆಗುತ್ತೆ. ಇದು ಹೆಂಗಪ್ಪ ಕಡಿಮೆ ಆಗ್ಬೇಕಂದ್ರೆ, ಸಿಟ್ಟಿನ ಬರೋಕ್ಕೆ ಮುಂಚೆನೇ ಈ ತಾಳ್ಮೆ ನಮ್ಗೆ ಬರಬೇಕು ಮನಸ್ಸಿಗೆ. ಸಿಟ್ಟು ಬಂದ ಮೇಲೆ ತಾಳ್ಮೆ ಬಂದರೆ ಪ್ರಯೋಜನ ಇಲ್ಲ, ಎಲ್ಲ ಮುಗಿದೋಗಿರುತ್ತೆ ಕೆಲಸ. ಆ ಸಿಟ್ಟು ಬರೋಕ್ಕೆ ಮೊದಲೇ ನಮ್ಮ ಅನುಭವದಲ್ಲಿ ತಾಳ್ಮೆ ನೋಡಬೇಕು, ಅದು ನಮ್ಮ ಸ್ವಭಾವವಾಗಬೇಕು. ಅಲ್ಲಿವರೆಗೂ ನಾವು ಮಾಡ್ತಾ ಇರಬೇಕು ಅಂತ. ಇದೇ ರೀತಿ ನಮ್ಮ ಎಲ್ಲ ಗುಣಗಳನ್ನು ನಾವು
ನಿವಾರಣೆ ಮಾಡ್ಕೊಳ್ಳೋಕ್ಕೆ ನಮಗೆ ಯೋಚನೆ ಸಹಕಾರಿಯಾಗುತ್ತೆ ಅಂತ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ನಿಮ್ಮಲ್ಲಿ ಯಾರನ್ನು ನೋಡಿದ್ರೆ ನಿಮ್ಗೆ ಸಿಟ್ಟು ಬರ್ತದೋ ಅವರನ್ನು ಯೋಚನೆ ಮಾಡಬೇಕು. ನಿಮ್ಮ ಮನದಲ್ಲಿ ಅವ್ರನ್ನ ನೆನೀತಾ ಇರಬೇಕು. ಆ ನೆನೆದಾಗ ನಿಮ್ಮಲ್ಲಿ ಆ ಕೋಪದ ಸಿಟ್ಟಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು. ಹಾಗಾದಾಗ ಮಾತ್ರ ನೀವು ಈ ತಾಳ್ಮೆಯನ್ನು ಏನೋ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಥವಾ ತಾಳ್ಮೆ ಕಡೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಇದೇ ಮಾರ್ಗವನ್ನು ಹಿಡಿದು ನಿಮ್ಮಲ್ಲಿರುವ ಲೋಪದೋಷಗಳನ್ನು ನೀವು ಕಳೆದುಕೊಳ್ಳಬಹುದು. ಎರಡನೇ ನಿಯಮ ಅಂತ ಆಶಿಸುವ ವಸ್ತುವನ್ನು ಒಟ್ಟಿಗೆ ಸೇರಿಸುವುದು ಅಂತಿದೆ. ನಾವೇನಾದರೂ ಆಸೆ ಪಟ್ಟರೆ ಆಸೆ ಪಡುವ ವಸ್ತುವನ್ನು ನಮ್ಮನ್ನು ಒಟ್ಟಿಗೆ ಸೇರಿಸ್ತದೆ. ಹೌದೇ ಇಲ್ವಾ? ಹೆಂಗೆ ಅಂತ ನೋಡೋಣ. ಜಗತ್ತಿನಲ್ಲಿರುವ ಚಾಲಕ ಶಕ್ತಿಯು ಆಕರ್ಷಣಾ ಶಕ್ತಿಯ ರೂಪದಲ್ಲಿ ಎಲ್ಲೆಲ್ಲಿಯೂ ವ್ಯಕ್ತವಾಗುತ್ತಿರುವುದನ್ನು ನಾವು ನೋಡಬಹುದು. ಹೊರಗಿನ ವಿಷಯಗಳು ತಮ್ಮ ಕಡೆಗೆ ನಮ್ಮನ್ನು ಆಕರ್ಷಣೆ ಮಾಡುತ್ತಿರುವವರೆಗೂ ಅದನ್ನು ಆಸೆ ಎಂದು ಕರೆಯುತ್ತೇವೆ. ಈ ಹೊರಗಿನ ವಿಷಯ ತಮ್ಮ ಕಡೆಗೆ ನಮ್ಮನ್ನು ಆಕರ್ಷಿಸುವವರೆಗೂ ಅದನ್ನು ಆಸೆ ಎಂದು ಕರೆಯುತ್ತೇವೆ. ಇದೇ ಶಕ್ತಿಯು ನಮ್ಮ ಅಂತರಂಗದಿಂದ ಕೆಲಸ ಮಾಡುವಾಗ ಈ ಶಕ್ತಿಯನ್ನು ಇಚ್ಛೆ ಎಂದು ಕರೆಯುತ್ತೇವೆ. ಆಸೆ ಇಚ್ಛೆ ಎರಡೂ ಒಂದೇ ಶಕ್ತಿ, ಎರಡು ರೂಪಾಂತರಗಳು. ಇದು ಕೆಳಗಿನ ಲೋಕದಲ್ಲಿ ಆಸೆ ಅಂತೇವೆ, ಮೇಲ್ಮಟ್ಟದಲ್ಲಿ ಇದನ್ನು ಇಚ್ಛೆ ಅಂತೇವೆ. ಲೋಕದಲ್ಲಿರುವುದೆಲ್ಲವೂ ಚೈತನ್ಯ ಸ್ವರೂಪವಾದ ಒಂದೇ ಶಕ್ತಿಯಾಗುವುದರಿಂದ ನೀವು ಅಪೇಕ್ಷಿಸುವುದೆಲ್ಲವೂ ಈ ಶಕ್ತಿಯ ರೂಪಾಂತರವಾದ ಆಶಾಶಕ್ತಿಯಿಂದ ನಿಮ್ಮ ಒಳಗೆ ಸೆಳೆಯಲ್ಪಡುವವು. ಇದು ಲೋಕದಲ್ಲಿರ್ತಕ್ಕಂಥ ಒಂದೇ ಶಕ್ತಿ ಆಗೋದ್ರಿಂದ ನೀವು ಅಪೇಕ್ಷಿಸುವ ಎಲ್ಲವೂ ಈ ಶಕ್ತಿಯ ರೂಪಾಂತರವಾದ ಆಶಾಶಕ್ತಿಯಿಂದ ನಿಮ್ಮ ಒಳಗೆ ಸೆಳೆಯಲ್ಪಡುವು. ಒಂದೇ ಶಕ್ತಿಯ ರೂಪಾಂತರಗಳು ಎಲ್ಲ ಶಕ್ತಿಗಳು ಒಂದಾಗಿ ಸೇರಿಕೊಳ್ಳಲು ಯಾವಾಗಲೂ ಪ್ರಯತ್ನ ಪಡುತ್ತವೆ. ಒಂದೇ ಶಕ್ತಿಯ ಇವೆಲ್ಲನೂ ಯಾವಾಗಲೂ ಒಂದೇ ಆಗಲೂ ಇವು ಪ್ರಯತ್ನ ಪಡ್ತವೆ. ಆ ಕಾರಣದಿಂದಾಗಿಯೇ ನಾವು ಇನ್ನೊಬ್ಬರನ್ನು ಸಂಧಿಸಿದಾಗ ನಮ್ಮಲ್ಲಿರುವ ಜೀವಕೋಶಗಳು ಉತ್ಸಾಹದಿಂದ ಅವರಲ್ಲಿರುವ ಜೀವಕೋಶಗಳನ್ನು ಆಕರ್ಷಿಸಿ ನಡೆದಾಡಲು ಬಯಸುತ್ತವೆ. ನಾವು ಇನ್ನೊಬ್ಬರನ್ನು ಕಂಡಾಗ ನಮ್ಮಲ್ಲಿರ್ತಕ್ಕಂಥ ಜೀವಕೋಶಗಳು ಆ ವ್ಯಕ್ತಿಯನ್ನು ನೋಡಿ ಉತ್ಸಾಹದಿಂದ ನಲಿದಾಡಿ ಅವನನ್ನು ಆಕರ್ಷಣೆ ಮಾಡಬೇಕು ಅಂತ ಮುಂದೆ ಬರ್ತವೆ. ಏನು ನಮ್ಮ ಜೀವಕೋಶಗಳು. ನಾವೇನಾದರೂ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಆ ಜೀವಕೋಶಗಳು ನಮಗೇ ಶತ್ರುಗಳಾಗ್ತವೆ. ನಮ್ಮದೇ ಜೀವಕೋಶಗಳು ನಮ್ಮ ವಿರುದ್ಧ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತವೆ. ಯಾವಾಗ ನಾವು ಇನ್ನೊಬ್ಬರನ್ನ ಮೇಲೆ ಸ್ಪಂದಿಸದೇ ಇದ್ದಾಗ. ಈ ಜೀವಕೋಶಗಳು ನಮ್ಮಲ್ಲಿ, ಯಾಕಂದರೆ ಒಂದೇ ಶಕ್ತಿ ಅಲ್ಲ ಇರೋದು, ಆ ಒಂದು ಶಕ್ತಿ ಎಲ್ಲ ಆಕರ್ಷಣೆ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನಮ್ಮಲ್ಲಿರ್ತಕ್ಕಂಥ ಜೀವಕೋಶಗಳು ಇನ್ನೊಬ್ಬರು ಯಾರು ನಮ್ಮ ಎದುರಿಗೆ ಬಂದಾಗ ಅವನಲ್ಲಿ ಇವನು ಕುಣಿದಾಡಿಕೊಂಡು ಉತ್ಸಾಹದಿಂದ ಅವನನ್ನು ಆಕರ್ಷಣೆ ಮಾಡೋಕ್ಕೆ ಪ್ರಯತ್ನ ಪಡ್ತವೆ. ನಾವು ಅದಕ್ಕೇನು ಅಡ್ಡಿಪಡಿಸಿದ್ರೆ ಅದೇ ಜೀವಕೋಶಗಳು ನಮ್ಮ ವಿರುದ್ಧ ಕೆಲಸ ಮಾಡಿ ನಮಗೆ ಅನಾರೋಗ್ಯವನ್ನು ತಂದುಕೊಡ್ತವೆ. ಆಟೋ ಇಮ್ಯೂನ್ ಡಿಸೀಸ್ ಅಂತಾರೆ ಅದಕ್ಕೆ. ಮೂರನೇ ನಿಯಮ, ಇತರರಿಗೆ ನೀವು ಸುಖ ದುಃಖಗಳನ್ನು ಉಂಟು ಮಾಡಿದ ಹಾಗೆಲ್ಲ ನಿಮಗೂ ಸುಖ ದುಃಖಗಳು ಪ್ರಾಪ್ತವಾಗುತ್ತವೆ. ನೀವು ಮಾಡುವ ಕೆಲಸಗಳಿಂದ, ಯೋಚನೆಗಳಿಂದ, ಭಾವನೆಗಳಿಂದ ಇತರರ ಮೇಲೆ ಯಾವ ಬಗೆಯಾದ ಪರಿಣಾಮ ಉಂಟಾಗುವುದೋ ಅದೇ ಬಗೆಯಾದ ಪ್ರತಿಕ್ರಿಯೆಗಳು ನಿಮಗುಂಟಾಗುವು. ನಾವು ಯಾವ ರೀತಿ ನಾವು ಇತರನ್ನೇ ನಾವು ವರ್ತನೆ ಮಾಡ್ತೇವೋ ಅದೇ ಪ್ರತಿಕ್ರಿಯೆಗಳು ನಮಗೂ ಉಂಟಾಗುತ್ತವೆ. ನಾವು ಭತ್ತವನ್ನು ಬಿತ್ತಿದರೆ ಭತ್ತವೇ ಬರುವುದೇ ಹೊರತು ಬೇರೆ ಯಾವ ಧಾನ್ಯವೂ ಬರುವುದಿಲ್ಲ. ಮಾಡಿದ್ದುಣ್ಣ ಮಹಾರಾಯ ಅಂತ ಹೇಳ್ತೇವಲ್ಲ, ನಾವು ಏನು ಮಾಡ್ತೇವೋ ಅದೇ ನಮಗೆ ಹಿಂದಿರುಗುತ್ತೆ. ಈಗ ಸುಖದ ಬೀಜಗಳನ್ನು ಬಿತ್ತಿದರೆ ನಿಮಗೆ ಸುಖವೇ ಬರುವುದು. ಆದರೆ ಸ್ವಾರ್ಥ ಭಾವನೆಯಿಂದ ಕೆಲಸ ಮಾಡಿದರೆ ಸ್ವಾರ್ಥತೆಯೇ ನಿಮ್ಮಲ್ಲಿ ಬೆಳೆಯುವುದು. ಕರ್ಮ ಫಲಗಳನ್ನು ಅರ್ಹರ ಬ್ರಹ್ಮಾದಿಗಳಿಂದನೂ ಬದಲಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಈಗೊಂದು ಉದಾಹರಣೆ ಕೊಡಬೇಕಾದ್ರೆ, ದೇವಿಕಿ ಕೃಷ್ಣನ ತಾಯಿ 14 ವರ್ಷ ಜೈಲಿನಲ್ಲಿರ್ತಾಳೆ. ಕೃಷ್ಣನು ದೈವಾಂಶ ಸಂಭೂತನು. ಹೀಗಿದ್ದೂ ತನ್ನ ತಾಯಿ 14 ವರ್ಷ ಜೈಲಿನಲ್ಲಿಟ್ಟು ಸುಮ್ಮನೆ ಇರ್ತಾನೆ. ಆಮೇಲೆ ಬಿಡಿಸಿದ ಮೇಲೆ ದೇವಿಕಿ ಕೇಳ್ತಾಳೆ, ಏನು ಕೃಷ್ಣ, ಇಂಥ ನೀನು ದೈವಾಂಶ ಸಂಭೂತನಾಗಿ ನನ್ನನ್ನು 14 ವರ್ಷ ಜೈಲಲ್ಲಿ ಇಟ್ಟಿದ್ದೀಯಲ್ಲ, ಯಾಕೆ ನೀನು ಬಿಡಿಸ್ಲಿಲ್ಲ ಅಂತ. ಆಗ ಅವನು ಹೇಳ್ತಾನೆ, ನೀನು ತ್ರೇತಾಯುಗದಲ್ಲಿ ಕೈಕೆಯಾಗಿದ್ದೆ, ನಿನ್ನ ಸ್ವಾರ್ಥದಿಂದ ಶ್ರೀರಾಮಚಂದ್ರನ 14 ವರ್ಷ ನೀನು ವನವಾಸಕ್ಕೆ ಕಳಿಸಿದೆ, ಅದರ ಫಲ ಇದು ಅಂತ. ಇದು ನಾವು ಮಾಡಿರ್ತಕ್ಕಂಥ ಫಲ. ಹರಿಹರ ಬ್ರಹ್ಮಾದಿಗಳು ತಪ್ಪಿಸೋಕ್ಕಾಗಲ್ಲ, ನಾವೇ ಅದನ್ನು ತೀರಿಸ್ಬೇಕು. ನಾವು ಮಾಡಿರ್ತಕ್ಕಂಥ ಸಾಲನ ನಾವೇ ತೀರಿಸ್ಬೇಕು. ಇದ್ರ ಯಾರಿಂದನೂ ಇದನ್ನು ತೀರ್ಸೋಕ್ಕಾಗಲ್ಲ ಅಂತ.
ಇಲ್ಲಿ ಇನ್ನೊಂದು ವಿಷಯ ನಮಗೆ ತಿಳಿಯುವುದೇನೆಂದರೆ, ಯಾವ ದೇಹದಲ್ಲಿ ತೊಂದರೆ ಮಾಡಿದರೆ ಅದೇ ದೇಹದಲ್ಲಿ ನಾವು ಕಷ್ಟವನ್ನು ಅನುಭವಿಸಬೇಕು. ಕಾಮದೇಹದಲ್ಲಿ ರಾಗದ್ವೇಷಗಳಿಂದ ಇತರರಿಗೆ ತೊಂದರೆಯನ್ನುಂಟು ಮಾಡಿದರೆ ನಾವು ದುಃಖವನ್ನು ಕಾಮದೇಹದಲ್ಲಿ ಅನುಭವಿಸುತ್ತೇವೆ. ಮನೋಲೋಕದ ಯೋಚನೆಗಳಿಂದ ಇತರರಿಗೆ ನೋವುಂಟಾದರೆ ಅದು ಮನೋದೇಹದಲ್ಲಿಯೇ ಖಿನ್ನತೆಯಿಂದ ಬಳಲಬೇಕಾಗುತ್ತದೆ. ನೋಡಿ, ಯಾವ ದೇಹದಲ್ಲಿ ನಾವು ಕರ್ಮ ಮಾಡಿದ್ರೆ ಅದೇ ದೇಹ ಈ ಒಂದು ಕರ್ಮವನ್ನು ಅನುಭವಿಸುತ್ತೆ ಅಂತ ಹೇಳ್ತಾರೆ. ಈಗ ನಾವು ಕಾಮದೇಹದಲ್ಲಿ ರಾಗ ದ್ವೇಷಗಳಿಂದ ಯಾರಿಗಾನ ತೊಂದರೆ ಮಾಡಿದ್ರೆ ಅದು ನಮ್ಮ ಕಾಮದೇಹದಲ್ಲಿ ದುಃಖವಾಗಿ ನಮ್ಗೆ ಪರಿಣಮಿಸುತ್ತೆ. ಒಳ್ಳೇದು ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಒಳ್ಳೆಯದಾಗುತ್ತೆ. ಅದಕ್ಕೊಂದು ಉದಾಹರಣೆ ಏನಪ್ಪ ಅಂದರೆ, ಒಬ್ಬ ಹೆಂಗಸು ಹಿಂದಿನ ಜನ್ಮದಲ್ಲಿ ಸ್ಪೃದ್ರೂಪಿಯಾಗಿದ್ಲು, ಭಾಳ ಸುಂದರವಾಗಿದ್ಲು. ಆಕೆ ಯಾವಾಗಲೂ ಬೇರೆಯವ್ರನ್ನ ಮೂದಲಿಸ್ತಾ ಇದ್ಲು, ನೀವು ಸರಿ ಇಲ್ಲ ಹಾಗೆ ಹೀಗೆ ಅಂತ. ಕಡೆಗೆ ಆಕೆಗೆ ಬೇಜಾರಾಗಿ ಕಡೆಯಲ್ಲಿ ಏನು ತೀರ್ಮಾನ ಮಾಡ್ತಾಳೆ ಅಂದರೆ, ನನಗೆ ಸುಂದರವಾಗಿರೋದನ್ನೆಲ್ಲ ಹೀಯಾಳಿಸೋದು, ನಾನು ಕುರಿಯುಪಿಯಾಗಿ ಹುಟ್ಟಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಡ್ತಾಳೆ. ಮುಂದಿನ ಜನ್ಮದಲ್ಲಿ ಕುರಿಯುಪಿಯಾಗಿ ಹುಡ್ತಾಳೆ. ಆ ಕುರಿಯುಪಿಯಾಗಿ ಹುಟ್ಟಿದಾಗ ಎಲ್ಲರೂ ಆಕೆನ ಮೂದಲಿಸ್ತಾರೆ, ನೀನು ಕುರಿಯುಪಿ ಅಂತ. ಈ ಒಂದು ಮೂದಲಿಕೆಯಿಂದ ಆಕೆಗೆ ಏನಾಗುತ್ತೆ, ಖಿನ್ನತೆ ಬಂದುಬಿಡುತ್ತೆ. ಇಲ್ಲಿ ಮನಸ್ಸಿನಲ್ಲಿ, ಮಾನಸಿಕ, ಯಾಕಂದರೆ ಅವ್ನ ಮನಸ್ಸಿನಲ್ಲಿ ತಾನೇ ಮಾಡಿದ್ದು, ಅದಕ್ಕೆ ಆಕೆ ಖಿನ್ನತೆ ಬಂದು ಆಕೆಗೆ ಖಿನ್ನತೆ ಕಾಯಿಲೆ ಅಂತ ಬಳಲ್ತಾಳೆ. ಕಡೆಗೆ ಒಬ್ಬರು ನಮಗೆಲ್ಲ ಗೊತ್ತು, ನಮ್ಮ KC ಹೆಡ್ಗರ್ ಅಂತ ಒಬ್ಬರು ಅಮೇರಿಕಾದಲ್ಲಿದ್ದು 1887ರಿಂದ 1945 ಅವರು ಸ್ಲೀಪಿಂಗ್ ಪ್ರೊಫೆಟ್ ಅಂತ, ನಿದ್ರಾವಸ್ಥೆಯಲ್ಲಿದ್ರೂ ಅತೀಂದ್ರಿಯ ಶಕ್ತಿಯಿಂದ ಎಲ್ಲರ ಸಮಸ್ಯೆಗೂ ಕಾರಣ ಕೊಡ್ತಾಯಿದ್ರು. ಅವರು ಆ ಜನ್ಮಗಳು ಹಿಂದಿನ ಜನ್ಮಗಳಿಗೆ ಹೋಗ್ತಾಯಿದ್ರು. ಅವರು ಯಾರಾದರೂ ತೊಂದರೆ ಇದೆ ಅಂದರೆ ನೀನು ಹಿಂದಿನ ಏನು ಮಾಡಿದ್ದೀಯಾ ಅಂತ ನೋಡೋದಕ್ಕೆ ಅವರು ಹಿಂದಿನ ಹೋಗಿ ಅಲ್ಲಿ ನೋಡಿ ಅವ್ರಿಗೆ ಪರಿಹಾರ ಕೊಡ್ತಾಯಿದ್ರು. ಈಕೆಗೂ ಅಂಥದ್ದೇ ಪರಿಹಾರ ಕೊಟ್ಟರು. ಯಾಕೆ ಅಂತ ಕೇಳಿದ್ರೆ, ನೀನು ಹಿಂದಿನದಲ್ಲಿ ಹಿಂಗೆ ಮಾಡಿದ್ದೀಯಾ, ಅದಕ್ಕೆ ಹೀಗಾಯಿತು ಅಂದಾಗ ಆಕೆಗೆ ಸಮಾಧಾನ ಆಯಿತು, ಇದು ನಾನು ಮಾಡಿದ್ದೆ, ನಾನೇ ಅನುಭವಿಸ್ಬೇಕು ಅಂತ. ಒಬ್ಬ ಹುಡುಗನಿಗೆ ಹಸಿವಾಗುತ್ತೆ, ದಾರಿಲಿ ಹೋಗ್ತಾ ಇರ್ತಾನೆ, ಒಂದು ಸೀಬೆಹಣ್ಣು ತೋಟ ಕಾಣುತ್ತೆ, ಅಲ್ಲಿ ಹೋಗಿ ಕಾಯಿಗಳು ಕಿತ್ಕೊಂಡು ತಿಂತಾನೆ. ಆ ಯಜಮಾನ್ ಬಂದು ಚೆನ್ನಾಗಿ ಬೆನ್ನಿಗೆ ಬಾರಿಸ್ತಾನೆ. ಇವ್ರು ಯೋಚನೆ ಮಾಡ್ತಾನೆ, ನಾನು ಹೋದೆ, ಕಾಲು ಹೋಯ್ತು, ಕೈ ಕಿತ್ಕೊಂಡು ಬಾಯಿ ತಿಂತು, ನನ್ನ ಬೆನ್ನಿಗೆ ಯಾಕೆ ಕೊಡ್ದ? ಆಮೇಲೆ ಅವ್ನಿಗೆ ಅರ್ಥ ಆಗುತ್ತೆ, ಓ ನನ್ನ ಬೆನ್ನು ನನ್ನ ಸ್ಥೂಲ ದೇಹನೇ ಅಲ್ವಾ, ಕೈ ಕಾಲು ಸ್ಥೂಲ ದೇಹನೇ, ಬಾಯಿ ಸ್ಥೂಲ ದೇಹನೇ, ಇದು ನನ್ನ ಸ್ಥೂಲ ದೇಹ ಮಾಡಿದ ತಪ್ಪಿಗೆ ಸ್ಥೂಲ ದೇಹ ಈ ನೋವನ್ನು ಅನುಭವಿಸುತ್ತೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಗೌತಮ್ ಬುದ್ಧನು ಹೇಳ್ತಾರೆ, ಗುಲಾಮನಾಗಿ ದುಡಿದವನು ಮುಂದೆ ರಾಜಕುಮಾರನಾಗಿ ಹುಟ್ಟಬಹುದು. ಯಾಕೆ ಅಂದರೆ ಅವನ ತನ್ನ ನಯವಾದ ನಡತೆಗಾಗಿ ತಾನು ಮಾಡಿದ ಉಪಕಾರಗಳಿಗೆ ಪ್ರತಿಫಲವಾಗಿ. ರಾಜನಾಗಿ ಆಳಿದವನು ಮುಂದೆ ಭಿಕ್ಷುಕನಾಗಿ ಹುಟ್ಟಿ ಅರಬೆತ್ತಲೆಯಾಗಿ ಅಲಿಯಬಹುದು. ಯಾಕೆ? ಅವನು ಮಾಡಬಾರದನ್ನು ಮಾಡಿದ್ದಕ್ಕಾಗಿ, ಮಾಡಬೇಕಾದ್ದನ್ನು ಬಿಟ್ಟಿದ್ದಕ್ಕಾಗಿ. ರಾಜನೂ ಭಿಕ್ಷುಕನಾಗಿ ಹುಟ್ಟೋ ಸಂದರ್ಭ ಬರುತ್ತೆ. ಯಾಕಂದರೆ ಅವನ ಕೆಲಸ ಏನು ಅಂತ ಅವನು ಮಾಡಲಿಲ್ಲ, ಮಾಡಬಾರ್ದನ್ನು ಮಾಡ್ದ, ಮಾಡಬೇಕಾದನ್ನು ಬಿಟ್ಟ. ನಾವು ಹಿಂದಿನ ಜನ್ಮದಲ್ಲಿ ನಾವು ಏನೇನು ಆಗಬೇಕು ಅಂತ ಹೇಳ್ತೇವೋ ಅದೆಲ್ಲ ಆಗ್ತವೆ. ಈಗ ಒಂದು ತಂದೆ ತಾಯಿಗೆ 3 ಜನ ಮಕ್ಕಳಿದ್ರೆ 3 ಜನ ಒಂದೇ ಸರಿಯಾಗಿರೋಲ್ಲ. ಒಬ್ಬನು ಚೆನ್ನಾಗಿ ಬುದ್ಧಿವಂತ ಆಗ್ತಾನೆ, ಇನ್ನೊಬ್ಬನೇನೋ ಒಂದು ಮಾಡ್ತಾನೆ, ಇನ್ನೊಬ್ಬನೇನೋ ಮಾಡ್ತಾನೆ. ಇದೆಲ್ಲ ಅವ್ರು ಹಿಂದಿನ ಜನ್ಮದಲ್ಲಿ ಮಾಡ್ಕೊಂಬಂದಿದ್ದು. ನಾವು ಹಿಂದಿನ ಜನ್ಮದಲ್ಲಿ ನಾವು ಮುಂದೆ ನಾನು ಐಶ್ವರ್ಯನಾಗಬೇಕು ಅಂತ ಹೇಳಿದ್ರೆ ಅವನು ಮುಂದೆ ಐಶ್ವರ್ಯನಾಗಲೇ ಆಗ್ತಾನೆ. ನಾನು ವಿದ್ಯಾವಂತನಾಗಬೇಕಂದ್ರೆ ವಿದ್ಯಾವಂತನಾಗ್ತಾನೆ, ಡಾಕ್ಟ್ರ್ ಆಗಬೇಕು ಅಂದರೆ ಡಾಕ್ಟ್ರೇ ಆಗ್ತಾನೆ. ಯಾಕೆಂದರೆ ಅವನ ಸಂಕಲ್ಪ ಇಲ್ಲಿ ಮುಂದಿನ ಜನ್ಮದಲ್ಲಿ ಅದು ನೆರವೇರುತ್ತೆ. ಅದಕ್ಕೆ ನಾವು ಈಗೇನಾಗಿದ್ದೇವೆ, ಹಿಂದಿನ ಜನ್ಮ ಈಗ ಕೇಳ್ಕೊಂಬಂದಿದ್ದೇವೆ. ಅದಕ್ಕೆ ಮುಂದಿನ ಜನ್ಮ ನಮ್ಮ ಕೈಯಲ್ಲಿದೆ. ನಾವು ಈಗೇನಾಗಬೇಕು ಅಂತ ಅಂದ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವು ನಡೆದರೆ ಅದೇ ಮುಂದಿನ ಜನ್ಮ ನಾವು ತಗೋಬೋದು ಅಂತ. ಈಗ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲೇ ನಾವೆಲ್ಲ ಸಿಕ್ಕಾಕ್ಕೊಂಡು ಈ ಒಂದು ಜನ್ಮಗಳನ್ನು ತಗೊಳ್ತಾ ಇದ್ದೇವೆ. ಅದಕ್ಕೆ ಒಂದು ಗುರುಬೋಧೆ ಈಗ ಹೇಳುತ್ತೆ, ಮಾಡುವಂತಿರಬೇಕು, ಮಾಡದಂತಿರಬೇಕು. ಮಾಡುತ್ತಾ ಮಾಡುತ್ತಾ ಮಾಡುವ ಮಾಟದೊಳಗೆ ತಾನಿರಬೇಕು. ನಾವು ಕೆಲಸ ಮಾಡಬೇಕು, ಮಾಡ್ದಂಗಿರಬೇಕು, ಮಾಡ್ತಾ ಮಾಡ್ತಾ ಆ ಕೆಲಸದಲ್ಲಿ ನಾವೇ ಇಲ್ಲ ಅಂತಿರಬೇಕು. ಇದು ಮನಸ್ಸಿನ ಸ್ಥಿತಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂತ ತೋರಿಸುತ್ತೆ ಇದು. ಮನುಷ್ಯನು ಯಾವುದೇ ವಿಷಯವನ್ನು ಅನುಭವಿಸುವಾಗ ಅಥವಾ ಯಾವುದೇ ಕರ್ಮವನ್ನು ಮಾಡುವಾಗ ಅವನ ಮನಸ್ಥಿತಿ ಹೇಗಿರಬೇಕು ಎಂಬುದು ಇದು ತಿಳಿಸ್ತಕ್ಕಂಥ ಉಕ್ತಿ. ಮನುಷ್ಯನು ಶಬ್ದ, ಸ್ಪರ್ಶ ಮುಂತಾದ ವಿಷಯಗಳನ್ನು ಅನುಭವಿಸುತ್ತಾ ಮತ್ತು
ತನ್ನ ಪಾಲಿನ ಕರ್ಮವನ್ನು ಮಾಡುತ್ತಲೇ ಆ ಬಂಧನದಿಂದ ಬಿಡುಗಡೆ ಹೊಂದಬಹುದು. ಅದಕ್ಕೆ ಒಂದು ಕೆಳಗಿನ ಒಂದು ಸಂಗತಿಯನ್ನು ಗಮನಿಸೋಣ. ನಾವು ನಮ್ಗೆ ಕೊಟ್ಟಿರ್ತಕ್ಕ ಕೆಲಸ ನಾವು ಮಾಡ್ತಾನೆ ನಾವು ಈ ಒಂದು ಬಂಧನದಿಂದ ಬಿಡುಗಡೆ ಬರ್ಬೋದಂತ. ಮೊದಲನೇದಾಗಿ ನಾವು ಅನುಭವಿಸುವ ವಿಷಯ ಭೋಗದಿಂದ ಮತ್ತು ಮಾಡುವ ಕರ್ಮದಿಂದ ಬೇರೆಯವರಿಗೆ ಯಾವುದೇ ರೀತಿಯ ನೋವುಂಟಾಗಬಾರ್ದು. ನಾವೇನೇ ಕೆಲಸ ಮಾಡಿದ್ರೂ ಅದರಿಂದ ಬೇರೆಯವ್ರಿಗೆ ಯಾರಿಗೂ ನೋವುಂಟುವಾಗಬಾರ್ದು. ಮತ್ತು ಎರಡನೇದಾಗಿ ಅದು ನಮ್ಮ ಬಂಧನಕ್ಕೂ ಕಾರಣವಾಗಬಾರ್ದು. ಈ ಎರಡನ್ನೂ ಗಮನದಲ್ಲಿರಿಸಿಕೊಂಡು ವಿಷಯಗಳನ್ನು ಅನುಭವಿಸಬೇಕು ಮತ್ತು ಕರ್ಮವನ್ನು ಮಾಡಬೇಕು. ನಮ್ಮಿಂದಾಗಿ ಇತರರಿಗೆ ನೋವುಂಟಾದರೆ ಕಾಲ ಗತಿಸಿದಂತೆ ಅದುವೇ ಅನೇಕ ಪಟ್ಟು ಹೆಚ್ಚಾಗಿ ಮರಳಿ ನಮಗೆ ಖಂಡಿತವಾಗಿಯೂ ನೋವುಂಟು ಮಾಡುತ್ತದೆ. ನಾವು ಏನಾದರೂ ಕೆಟ್ಟ ಕೆಲಸ ಮಾಡಿ ಕೆಟ್ಟ ಯೋಚನೆ ಮಾಡಿದರೆ ಮುಂದೆ ಅದೇ ಹೆಚ್ಚಾಗಿ ಮತ್ತೆ ಅದು ನಮಗೆ ಬಂದು ಸುತ್ತಕೊಂಡು ನಮ್ಮಿಂದನೇ ನಾವೇನೇ ಆ ಒಂದು ನೋವನ್ನು ಅನುಭವಿಸಬೇಕಾಗತ್ತೆ. ಆದ್ದರಿಂದ ನಮ್ಮ ಯಾವುದೇ ಕ್ರಿಯೆಯಿಂದ ಯಾರಿಗೂ ಕಷ್ಟವಾಗದಂತೆ ಜಾಗೃತಿ ವಹಿಸಬೇಕು. ಇದಲ್ಲದೆ ನಾವು ನಮ್ಮ ದೇಹದಿಂದ ಮಾಡುವ ಭೋಗ ಅಥವಾ ಕರ್ಮ ಯಾವುದೇ ಆದರೂ ಅದನ್ನು ಮಾಡುವಾಗ ನಮ್ಮ ಮನಸ್ಥಿತಿ ಹೇಗೆ ಇರುತ್ತದೆ ಎಂಬುದು ಬಹಳ ಮುಖ್ಯ. ನಾವು ವಿಷಯೋಪಭೋಗ ಮತ್ತು ಕರ್ಮದಲ್ಲಿ ತೊಡಗಿದಾಗ ನಮ್ಮ ಮನಸ್ಸಲ್ಲಿ ಅದರ ಬಗ್ಗೆ ಅತಿಯಾದ ಆಸಕ್ತಿ ಇದ್ದರೆ ಆಗ ಅದರಿಂದ ವಾಸನೆ ಹುಟ್ಟುಕೊಳ್ಳುತ್ತದೆ. ವಾಸನೆಗಳು ಅಂತ ನಾವೆಲ್ಲ ಕೇಳಿದ್ದೇವೆ. ಯಾವ ರೀತಿ ಹುಟ್ಕೊಳ್ಳುತ್ತಪ್ಪ ಅಂದರೆ, ನಾವು ಮಾಡ್ತಕ್ಕಂಥ ಒಂದು ವಿಷಯ ಭೋಗವೇ ಆಗಿರ್ಬೋದು, ಒಂದು ಕರ್ಮವೇ ಆಗಿರ್ಬೋದು, ಅದರಲ್ಲಿ ಅತಿಯಾದ ಆಸಕ್ತಿ ಇದ್ದರೆ ಅದು ವಾಸನೆ ಹುಟ್ಕೊಳ್ಳುತ್ತಂತೆ. ಅದರಿಂದ ಈ ವಾಸನೆಯ ಮನಸ್ಸು ಮತ್ತೆ ಮತ್ತೆ ಆ ವಸ್ತು ಮತ್ತು ಆ ಕರ್ಮಗಳ ಕಡೆಗೆ ಹೋಗುವಂತೆ ಪ್ರೇರೇಪಿಸುತ್ತದೆ. ಒಂದು ಸಲ ಇದು ನಮಗೆ ಅಂಟ್ಕೊಂಡ್ರೆ ಮತ್ತೆ ಮತ್ತೆ ಆ ಕೆಲಸವನ್ನು ಮಾಡಬೇಕು, ಆ ವಸ್ತುವನ್ನು ಅನುಭವಿಸಬೇಕು ಅಂತ ಇದು ನಮ್ಮನ್ನು ಪ್ರೇರೇಪಿಸುತ್ತದೆ. ಅದರ ಪ್ರೇರಣೆಯಂತೆ ಮರಳಿ ಎರಡನೇ ಬಾರಿ ಆಸಕ್ತಿಯಿಂದ ಅದರಲ್ಲಿ ತೊಡಗಿದಾಗ ಆ ವಾಸನೆ ಮತ್ತಷ್ಟು ಬಲಿಷ್ಠವಾಗುತ್ತದೆ. ಮತ್ತೆ ಮತ್ತೆ ಅದನ್ನೇ ಮಾಡ್ತಾಯಿದ್ರೆ ಆ ವಾಸನೆ ಮತ್ತಷ್ಟು ಬಲಿಷ್ಠವಾಗುತ್ತದೆ. ಇದೇ ರೂಢಿ ಅಧಿಕವಾದಾಗ ಮನಸ್ಸಿಗೆ ಅದು ಸ್ವಭಾವವಾಗಿ ಪರಿಣಮಿಸುತ್ತದೆ. ಮುಂದೊಮ್ಮೆ ಅದನ್ನು ಬಿಡಬೇಕೆಂದರೂ ಬಿಡಲಾಗದ ಮನಸ್ಥಿತಿಗೆ ಬಂದು ತಲುಪುತ್ತೇವೆ. ಏನು ಈ ವಾಸನೆ ನಾವು ಮಾಡಿ ರೂಢಿ ಮಾಡ್ಕೊಂಡಿದ್ದೇವೋ, ಇದು ಮುಂದೆ ನನಗೆ ಬೇಡಪ್ಪ, ನಾನು ಇದರಿಂದ ದೂರ ಇರಬೇಕಂದ್ರೆ ಅದು ನಿಮ್ಮನ್ನು ಬಿಡೋಲ್ಲ. ನೀವು ಬಿಡ್ತೀರಾ, ಅದು ನಿಮ್ಮನ್ನು ಬಿಡೋಲ್ಲ, ಅದು ನಿಮ್ಮನ್ನು ಪೀಡಿಸ್ತಾ ಇದೆ. ಆಗ ಅದುವೇ ಒಂದು ಮಹಾಬಂಧನವಾಗಿ ಬಿಡುತ್ತದೆ. ಯಾವಾಗ ಅದನ್ನ ನಾವು ಬಿಡೋಕ್ಕಾಗಲ್ವೋ ಅದನ್ನು ನಮಗೇನಾಗುತ್ತೆ, ಒಂದು ಮಹಾಬಂಧನವಾಗಿ ಬಿಡುತ್ತದೆ. ಇದಕ್ಕೆಲ್ಲ ಕಾರಣ ನಾವು ಉಪಯೋಗಿಸುವ ವಿಷಯಗಳೂ ಅಲ್ಲ, ನಾವು ಮಾಡುವ ಕರ್ಮವೂ ಅಲ್ಲ. ಬದಲಾಗಿ ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿರುವ ಆಶಾಶಕ್ತಿಯೇ ಇದಕ್ಕೆಲ್ಲ ಕಾರಣ. ಇದಕ್ಕೆಲ್ಲ ಏನಪ್ಪ ಈ ವಾಸನೆಗಳು, ಈ ಬಂಧನ ಯಾಕೆ ಉಂಟಾಯಿತು ಅಂದರೆ, ಆ ಕೆಲಸ ಮಾಡುವಾಗ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಅತಿಯಾದ ಆಸಕ್ತಿಯೇ ಇದಕ್ಕೆ ಕಾರಣ. ಅದಕ್ಕೇನು ಮಾಡಬೇಕಪ್ಪ ಅಂದರೆ, ಕೆಸರಿಡದೊಳಗಿನ ಕಮಲದಂತೆ ನಿರ್ಲಿಪ್ತ ಭಾವದಿಂದ ಇವುಗಳನ್ನು ಮಾಡಿದಾಗ ದೇಹವು ಕರ್ಮ ಮತ್ತು ವಿಷಯ ಭೋಗಗಳು ಮಾಡಿದರೂ ಮನಸ್ಸು ಮಾಡದಂತೆಯೇ ಇರುತ್ತದೆ. ಕೆಸರಿನಲ್ಲಿ ಕಮಲ ಇದೆ, ಬೆಳೀತದೆ, ಎಲ್ಲ ಬೇರುಗಳು ಎಲ್ಲ ಇದೆ, ಆದರೆ ಅದು ನೀರಿಗೆ ಅಂಟ್ಕೊಳ್ಳಲ್ಲ, ನಿರ್ಲಿಪ್ತವಾಗಿರುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಪದ್ಮಪತ್ರ ಬಿಂಬಾಂಬಸ ಅಂತ ಹೇಳಿದ್ದಾರೆ. ನೀವು ಆ ರೀತಿ ನಿರ್ಲಿಪ್ತ ಜೀವನ ಮಾಡಬೇಕು, ನೀವು ಯಾವುದಕ್ಕೂ ಅಂಟ್ಕೋಬಾರ್ದು ಅಂತ. ಮಾಡಿದಾಗ ದೇಹ ಕರ್ಮ ಮಾಡಿದ್ರು ವಿಷಯ ಭೋಗಗಳನ್ನ ಅನುಭವಿಸಿದ್ರೂ ಮನಸ್ಸು ಮಾಡದಂತೆ ಇರುತ್ತದೆ. ಆಗ ಯಾವ ಬಂಧನವೂ ಉಂಟಾಗೋದಿಲ್ಲ. ಆದ್ದರಿಂದ ನಿರ್ಲಿಪ್ತತೆಯು ಬಂಧನದ ಮುಕ್ತಿಯ ಸರಳ ಸೋಪಾನ ಆಗುತ್ತೆ ಅಂತಾರೆ. ಅದನ್ನು ನಾವು ಏನೇ ಕೆಲಸ ಮಾಡಬೇಕಾದ್ರೂ ನಾವು ಅದನ್ನು ಯೋಚನೆ ಮಾಡಿ ಅದರಿಂದ ಯಾರಿಗೂ ತೊಂದರೆ ಆಗುತ್ತಾ, ಅದರಿಂದ ನಾವು ಬಂಧನಕ್ಕೆ ಒಳಗಾಗ್ತೇವಾ ಅಂತ ಯೋಚನೆ ಮಾಡಿ ಎಲ್ರಿಗೂ ಒಳ್ಳೆಯ ರೀತಿಯಲ್ಲೇ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಸೋದರ ಸೊಣ್ಣಪ್ಪರೆಡ್ಡಿಯವರು ಕರ್ಮ ನಿಯಮದ ಬಗ್ಗೆ ಬಹಳಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದ್ಯಾರೋ ಹಾಡ್ತಾ ಇದ್ರು ತೆಲುಗಿನಲ್ಲಿ, ఎవరు చేసిన కర్మ వారు అనుభవించక ఎవరి ಕೈನನ್ನು ತಪ್ಪದನ್ನ. ಈಗ ಬಾರಿಸ್ಕೊಂಡು ಪಾಪ ಹೇಳೋರಿಗೆ ಕರ್ಮದ ಬಗ್ಗೆ ಏನೋ ಸರಿಯಾದ ಸ್ಪಷ್ಟನೆ ಇತ್ತೋ ಇಲ್ವೋ ನನಗನ್ನಿಸ್ತು. ಇವನ ಕರ್ಮ ಏನಪ್ಪ ಹೇಳ್ತಾ ಇದ್ದಾನೆ,
ಏನಾದರೂ ಆಚರಣೆಗೆ ತರ್ತಾನ ಅಂತ ನನಗೆ ಅನುಮಾನ ಬಂತು. ಏನು ಅದೆಲ್ಲರಿಗೂ ಗೊತ್ತಿದೆ ನಮಗೆ. ಕರ್ಮ ಅಂದರೆ ಅಯ್ಯೋ ನನ್ನ ಕರ್ಮ ಅಂತ ಇರ್ತೀವಿ. ಸೊಸೆ ಸರಿಯಾಗಿ ನೋಡಲಿಲ್ಲ ಅಂದರೆ, ಸರಿಯಾದ ಟೈಮಿಗೆ ಬೆಳಗ್ಗೆ ಕಾಫಿ ಕೊಡಲಿಲ್ಲ ಅಂದರೆ ನನ್ನ ಕರ್ಮ ಅಂತ ಅಲ್ವಾ. ನಾನು ಸೊಸೆಯಾಗಿ ನಮ್ಮ ಅತ್ತೆಗೆ ಸರಿಯಾಗಿ ಕಾಫಿ ಕೊಟ್ಟಿದ್ನೋ ಇಲ್ವೋ ಅಂತ ಅತ್ತೆಗೆ ಅನ್ಸೋದೇ ಇಲ್ವಾ? ಅನ್ಸಲ್ಲ. ಅದೇ ಕರ್ಮ. ಆ ಕಾರಣನೇ ನಮ್ಮನ್ನು ಬಾಧಿಸ್ತಾ ಇರೋದು. ನಾವು ಯಾವಾಗ ನನ್ನ ಕರ್ತವ್ಯವನ್ನು ನಾವು ಮರಿತೀವೋ ಈ ಕರ್ಮ ನಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಈ ಕರ್ಮ ಮತ್ತು ಪುನರ್ಜನ್ಮ, ನಮಗೆ ಪುನರ್ಜನ್ಮ ಯಾಕೆ ಬರುತ್ತೆ ಅಂದರೆ ಕರ್ಮದ ಆಧಾರದ ಮೇಲೆ ಬರುತ್ತೆ. ಅದನ್ನು ಜೀಸಸ್ ಕ್ರೈಸ್ಟ್ ಹೇಳಿದ್ದು ನಾನು ಆವಾಗಲೇ ಹೇಳಿದೆ. ಈ ಅಂದರೆ ಹಳೆ ಇಂಗ್ಲೀಷ್, ಇದು ಓಲ್ಡ್ ಇಂಗ್ಲೀಷ್. ಈ ಅಂದರೆ ಯು ಬಿ ಆ್ಯಸ್ ಪರ್ಫೆಕ್ಟ್ ಆ್ಯಸ್ ಯುವರ್ ಫಾದರ್ ಇನ್ ಹೆವೆನ್ ಈಸ್ ಪರ್ಫೆಕ್ಟ್ ಅಂತ. ಅಂದರೆ ಸ್ವರ್ಗದಲ್ಲಿ ಭಗವಂತನು ಪರಿಪೂರ್ಣನಾಗಿರುವಂತೆ ನೀನು ಪರಿಪೂರ್ಣನಾಗು. ಮುಂದುವರೆದು ಪರಿಪೂರ್ಣ ಆಗಬೇಕಾದ್ರೆ ರೀಇನ್ಕಾರ್ನೇಷನ್ ಇಸ್ ದಿ ಮೆಥಡ್ ಆಫ್ ಪರ್ಫೆಕ್ಷನ್. ಆ ಪರಿಪೂರ್ಣತೆಗೆ ಪುನರ್ಜನ್ಮದ ದಾರಿ ತೋರಿಸುತ್ತೆ. ಅಂದರೆ ಆ ಪುನರ್ಜನ್ಮದ ದಾರಿಯನ್ನು ನಾವು ಸರಿಯಾಗಿ ಕಂಡುಕೊಳ್ಳಬೇಕು. ಅವರು ಭಾಳ ಸ್ಪಷ್ಟವಾಗಿ ಅದನ್ನು ವಿವರಣೆ ಕೊಟ್ಟರು. ತಾಳ್ಮೆ ಬಗ್ಗೆ ಹೇಳಿದರು. ಭಾಳ ಮುಖ್ಯವಾಗಿರೋದು ಆ ತಾಳ್ಮೆ ಇದ್ದರೆ ನಾವು ಸ್ವಲ್ಪ ಮಟ್ಟಿಗಾದರೂ ಕರ್ಮನಿಯಮವನ್ನು ಅರ್ಥ ಮಾಡ್ಕೋಬೋದು. ಅದಕ್ಕೆ ತಾಳಿದವನು ಬಾಳಿಯಾನು ಅಂತ. ಯಾರು ತಾಳ್ಮೆ ಇರುತ್ತೋ ಅವನು ಮುಂದಿನ ಬಾಳು ಸುಖವಾಗುತ್ತೆ. ಮತ್ತು ಪುನರ್ಜನ್ಮ ಅದಕ್ಕೆ ಆಧಾರನೇ ಕರ್ಮದ ಆಧಾರದ ಮೇಲೇ ಉಂಟಾಗೋದು. ಮತ್ತು ಕರ್ಮ ಮತ್ತು ವಿಜ್ಞಾನಕ್ಕೆ ಒಂದು ಸ್ವಲ್ಪ ಅಷ್ಟು ಅವರು ಸಂಬಂಧವನ್ನು ಕಲ್ಪನೆ ಮಾಡಿದರು. ಜೀವಕೋಶಗಳು ಬೆಳವಣಿಗೆ ಹೇಗಾಗುತ್ತೆ ಅಂದರೆ ನಮ್ಮ ಕರ್ಮದ ಮೇಲೇ ಉತ್ತಮವಾದ ಸಾತ್ವಿಕವಾದ ಆಹಾರ ಹಾಕಿ ನಮ್ಮ ಜೀವಕೋಶಗಳನ್ನು ಬೆಳೆಸಿದರೆ ಆ ಜೀವಕೋಶಗಳು ತಾಳ್ಮೆಯಿಂದ ಇರತಕ್ಕಂಥದ್ದನ್ನು ನಮ್ಮ ಶರೀರದಲ್ಲಿ ಬೆಳವಣಿಗೆ ಅದೇ ಅವಕ್ಕೂ ಆ ಜ್ಞಾನ ಬರುತ್ತೆ, ಅಂದರೆ ಆ ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಆ ಜೀವಕೋಶಗಳ ಬೆಳವಣಿಗೆ ಕೂಡ ಕರ್ಮಕ್ಕೂ ಅದಕ್ಕೂ ಸಂಬಂಧ ಇದೆ. ಅದಕ್ಕೆ ನಾವು ಉತ್ತಮ ಆಹಾರದಿಂದ ನಾವು ಶರೀರವನ್ನು ಬೆಳೆಸಬೇಕು. ಮತ್ತು ಆ ಮನಸ್ಸಿದೆಯಲ್ಲ, ಎರಡು ಜೊತೆ ಮನಸ್ಸು ಶರೀರ ಎರಡು ಜೊತೆಯಲ್ಲಿ ಕೆಲಸ ಮಾಡುತ್ತೆ. ಆ ಮನಸ್ಸಿಗೂ ಒಳ್ಳೆಯ ಆಹಾರ ಹಾಕಬೇಕು. ಆ ಒಳ್ಳೆಯ ಆಹಾರ ಅಂದರೆ ಉತ್ತಮ ಆಲೋಚನೆಗಳು, ಉತ್ತಮ ಸಂಕಲ್ಪಗಳನ್ನು ಮಾಡ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಕರ್ಮ ನಿಯಮಕ್ಕೂ ಅದಕ್ಕೂ ಬಹಳ ಹತ್ತಿರ ಸಂಬಂಧ ಇದೆ. ಮತ್ತು ಕರ್ಮ ಯಾರನ್ನೂ ಬಿಡಲ್ಲ, ದೇವರನ್ನೂ ಬಿಡಲ್ಲ ಅಂತಾರೆ. ಕೃಷ್ಣನು ಕೇಳಿದ್ರೆ, ನನ್ನನ್ನು ಯಾಕೆ 14 ವರ್ಷ ನೀನು ದೇವರಾಗಿ ಇದ್ಕೊಂಡು ಯಾಕೆ ನನ್ನ ಇಲ್ಲಿದ್ದಿ ಅಂದರೆ, ನೀನು ಮಾಡಿರೋ ಕರ್ಮ ನೀನು ಒಂದು ಯಾವುದೋ ಕಾಲದಲ್ಲಿ ಮಾಡಿದ್ದೀಯಾ. ಮತ್ತು ರಾಮನಿಗೂ ಕರ್ಮ ತಪ್ಪಲಿಲ್ಲ. ರಾಮ ವಾಲಿಯನ್ನು ಮರೆಯಲ್ಲಿದ್ದುಕೊಂಡು ಆ ಸುಗ್ರೀವನಿಗೆ ಸಹಾಯ ಮಾಡ್ತೀನಿ ಅಂತ ಹಾಕ್ಬಿಟ್ಟ. ಆಮೇಲೆ ವಾಲಿ ಹೇಳ್ತಾನಪ್ಪ, ನಾನು ನಿನಗೇನು ಏನು ತಪ್ಪು ಮಾಡಿದ್ದು, ನಮ್ಮ ಸಂಬಂಧ ನಮ್ಮ ಸಾಂಸಾರಿಕ ಸಂಬಂಧಗಳು ನನ್ನ ತಮ್ಮನಿಗೂ ನನಗೂ ಇರೋದು, ನೀನು ಯಾಕೆ ಮಧ್ಯೆ ಪ್ರವೇಶಿಸಿದೆ, ನೀನು ಮಾಡಿದ ತಪ್ಪಲ್ವ ಅಂದರೆ ರಾಮ ಹೇಳ್ತಾನೆ, ತಪ್ಪೇ, ಅದೇ ಕರ್ಮ, ನಾನು ಮುಂದಿನ ಜನ್ಮದಲ್ಲಿ ಅನುಭವಿಸ್ತೀನಿ ಅಂತ. ಕೃಷ್ಣ ಮಹಾಭಾರತ ಎಲ್ಲ ಮುಗಿದ ಮೇಲೆ ಕೃಷ್ಣನ ಎಲ್ಲ ಹೋದರು, ಯಾರೂ ಇಲ್ಲ, ಸಂಬಂಧಿಗಳು ಎಲ್ಲ ಹೋದರು, ಅರ್ಜುನ ಒಬ್ಬನೇ ಉಳ್ಕೊಂಡಿದ್ದು. ಆಗ ಕೊನೆಯಲ್ಲಿ ಅವಸಾನ ಕಾಲದಲ್ಲಿ ಇವರು ಅವ್ರ ವಂಶ ಇತ್ತಲ್ಲ, ಕೃಷ್ಣನ ವಂಶ, ಯಾದವ ವಂಶ ಎಲ್ಲ, ಯಾದವ ಕಲಹ ಎಲ್ಲ ಹಾಳಾಗೋಯ್ತು. ಒಬ್ಬನೇ ಉಳಿದಿದ್ದು. ಯಾವುದೋ ಕಾಡಲ್ಲಿ ಮಲ್ಕೊಂಡು ಕಾಲ ಮೇಲೆ ಕಾಲಿಟ್ಕೊಂಡು ಏನೋ ಚಿಂತನೆ, ಏನು ಹಿಂಗಾಯ್ತಲ್ಲ ನನ್ನ ಜೀವನ, ನನ್ನ ವಂಶ ಎಲ್ಲ ಹೋಯ್ತು ಅಂತ ಚಿಂತೆ ಮಾಡಬೇಕಾದ್ರೆ ಯಾರೋ ಒಬ್ಬ ಬೋವಿ ವ್ಯಾಧ ಅವು ಬಂದು ಬಾಣ ತಗೊಂಡು ಒಡೆದು ಬಿಟ್ಟ ಕೃಷ್ಣನ ಬೆರಳಿಗೆ. ಬೆರಳು ಕತ್ತರಿಸೋಯ್ತು, ರಕ್ತ ಸೋರ್ತಾ ಇದೆ, ಜೀವ ಹೋಗ್ತಾ ಇದೆ. ಆವಾಗ ಗೊತ್ತಾಯಿತು ನಾನು ಯಾರೋ ಮನುಷ್ಯನಿಗೆ ಹಾಕ್ಬಿಟ್ಟೆ ಅಂತ. ಅಲ್ಲಿಗೆ ಬಂದು, ಭಗವಂತ ನಾನು ನಿನಗೆ ಹಾಕ್ಬಿಟ್ನಲ್ಲ ಹಿಂಗೆ ಅಂದು, ಏನು ತಪ್ಪಿಲ್ಲಪ್ಪ, ನಾನು ನನ್ನ ಹಿಂಗೆ ಗೊತ್ತಿಲ್ಲದೆ ಹಾಕಿದೆ ಯಾವುದೋ ಸಂದರ್ಭದಲ್ಲಿ. ಆ ವಾಲಿನೇ ನೀನು, ವಾಲಿನ ಸಾಯಿಸಿದ್ನಲ್ಲ, ರಾಮಾಯಣದಲ್ಲಿ ಮಾಡಿದ ತಪ್ಪು ಮಹಾಭಾರತದಲ್ಲಿ ಕೃಷ್ಣ ಅನುಭವಿಸಿದ, ರಾಮ ಎಲ್ಲ ಯಾವುದೇ ಸಂಬಂಧಗಳನ್ನು ನಾವು ತಪ್ಪಿಸ್ಕೊಳ್ಳೋಂಗಿಲ್ಲ. ಇದೆಲ್ಲನೂ ನಮಗೆ ಪುರಾಣಗಳು ಕೂಡ ಕರ್ಮ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ನಮಗೆ ಬೋಧನೆ ಮಾಡುತ್ತೆ. ಹಾಗಾಗಿ ನಾವು ಹೆಜ್ಜೆ ಹೆಜ್ಜೆಗೂ ಈ ಕರ್ಮ ನಿಯಮವನ್ನು ಜ್ಞಾಪಕದಲ್ಲಿಟ್ಕೊಂಡು ಎರಡು ರೀತಿಯಲ್ಲಿ ಶರೀರದ ಪೋಷಣೆ, ಆಲೋಚನೆ
ಮನಸ್ಸಿನ ಪೋಷಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡ್ಕೊಂಬಂದರೆ ಆ ಕರ್ಮ ನಿಯಮವನ್ನು ಅರ್ಥ ಮಾಡಿಕೊಂಡು ಅನುಸರಿಸಿದರೆ ಏನು ಭಗವಂತನ ಯೋಜನೆ ಇದೆ ಆ ಪರಿಪೂರ್ಣತೆ ಕಡೆಗೆ ಹೋಗಬೇಕು ಅಂತ ಸೋದರ ಸಣ್ಣಪ್ಪ ರೆಡ್ಡಿಯವರು ವಿವರಿಸಿ ಚೆನ್ನಾಗಿ ಹೇಳಿದರು. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.